ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಜಗದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಚಾತುರ್ಮಾಸ ವ್ರತಾಚರಣೆಯ 2ನೇ ದಿನದ ಕಾರ್ಯಕ್ರಮದಲ್ಲಿ ದೇವಗಿರಿ ಕೂಟದಿಂದ ಪಾದಪೂಜೆ ಮತ್ತು ಗುರುಸೇವೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು. ಕುಮಟಾ ತಾಲೂಕಿನ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಮಧಾರಿ ಕೂಟವು ಚಾತುರ್ಮಾಸ್ಯ ವ್ರತಾಚರಣೆಯ 2ನೇ ದಿನದ ಸೇವಾ ಕಾರ್ಯಗಳನ್ನು ವಹಿಸಿಕೊಂಡಿದ್ದು, ಬೆಳಗ್ಗೆ ಕೋನಹಳ್ಳಿಗೆ ಹಾಜರಾದ ದೇವಗಿರಿ ಕೂಟದ ಭಕ್ತರು ಚಕ್ಕಡಿ ಗಾಡಿಯಲ್ಲಿ ಹೊರೆಗಾಣಿಕೆ ರೂಪದಲ್ಲಿ ದವಸ ಧಾನ್ಯ ತರಕಾರಿಗಳನ್ನು ತಂದು ಗುರುಸೇವೆಗೆ ಸಮರ್ಪಿಸಿದರು. ಸರದಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಗಮಿಸಿದ ಸದ್ಭಕ್ತರು ಸೇವಾ ಕಾರ್ಯಕ್ಕೆ ಕಂಕಣಬದ್ಧರಾಗಿ ಒಂದೊಂದು ಕಾರ್ಯದಲ್ಲಿ ನಿಯೋಜನೆಗೊಂಡರು. ಗುರುಗಳ ಪಾದಪೂಜೆಯನ್ನ ಕಾಂಗ್ರೆಸ್ ಮುಖಂಡ ಸಚಿನ್ ನಾಯ್ಕ್ ದಂಪತಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ದೇವಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ, ದೇವಗಿರಿ ಭಾಗದ ವಿವಿಧ ಸಮಾಜಗಳ ಮುಖಂಡರಾದ ಜಯರಾಮ ಶಾನ್ಬಾಗ್, ಗೋವಿಂದರಾಜ್ ಶಾನ್ಬಾಗ್, ಪಾಂಡು ಪಟಗಾರ್, ಸುಭಾಷ್ ರೇವಣ್ಕರ್, ಅನಿಲ್ ರೇವಣ್ಕರ್, ನಾಗರಾಜ್ ಗೌಡ, ನಾಗಪ್ಪ ಹರಿಕಾಂತ, ಮಂಜುನಾಥ ಮುಕ್ರಿ ಅವರಿಗೆ ಪೇಟ ತೊಡಿಸಿ ಶ್ರೀ ಗುರುಗಳಿಂದ ಫಲಮಂತ್ರಾಕ್ಷತೆ ಕೊಡಿಸಿ ಗೌರವಿಸಲಾಯಿತು. ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್ಟಿ ನಾಯ್ಕ್, ಸಾಹಿತಿ ಪಿಆರ್ ನಾಯ್ಕ್ ಸೇರಿದಂತೆ ಇತರೆ ಮುಖಂಡರ ನೇತೃತ್ವದಲ್ಲಿ ಗುರುಗಳಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶಂಕರ ನಾಯ್ಕ್ ಭಜನಾ ತಂಡದಿಂದ ಭಕ್ತಿ ಸುದೆ ಹರಿಸಲಾಯಿತು. ಹೊಲನಗದ್ದೆ ಗ್ರಾಮ ಪಂಚಾಯತ್ ಸದಸ್ಯ ರಾಘವೇಂದ್ರ ಪಟಗಾರ್ ಅವರು ಕೂಡ ಅದ್ಭುತವಾಗಿ ಹಾಡಿದರು. ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು, ಸಮಾಧಿಯಲ್ಲಿ 8 ಮೆಟ್ಟಿಲುಗಳಿರುತ್ತವೆ. ಎಲ್ಲ ಮೆಟ್ಟಿಲುಗಳನ್ನು ಏರಿದಾಗ ಮಾತ್ರ ಆನಂದ ಪ್ರಾಪ್ತವಾಗುತ್ತದೆ. ವಿವೇಕ ಮತ್ತು ವೈರಾಗ್ಯ ಭಕ್ತಿಯ 2 ಮಕ್ಕಳಿದ್ದಂತೆ, ಮೋಕ್ಷ ಮೊಮ್ಮಗನಿದ್ದಂತೆ ಎಂದ ಶ್ರೀಗಳು ಭಕ್ತಿ ಮಾರ್ಗದ ಮೂಲಕವೇ ಭಗವಂತನನ್ನ ಕಾಣಬಹುದು. ಭಗವಂತನ ನಾಮಸ್ಮರಣೆಯಿಂದಲೇ ಮನಸ್ಸು ನಿರ್ಮಲವಾಗುತ್ತದೆ. ಹಾಗಾಗಿ ಎಲ್ಲರೂ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ನಾಮಸ್ಮರಣೆಯಲ್ಲಿ ಜೀವನದ ಆನಂದ ಪಡೆಯಿರಿ ಎಂದು ನುಡಿದರು. ಆದರೆ ಆ ಸುಖ ಬಾಹ್ಯ ಪ್ರಪಂಚದಲ್ಲಿದೆ, ಅಂತರ್ ಪ್ರಪಂಚದಲ್ಲಿದೆ ಅಂತ ನಮಗೆ ಸರಿಯಾಗಿ ಆ ಜ್ಞಾನ ಸಿಗುವಲ್ಲಿ ನಾವು ವಿಫಲವಾಗಿದ್ದೇವೆ. ಈಗ ನಾವು ಸುಖ ಅಂದ್ರೆ ಏನು, ಆನಂದ ಅಂದ್ರೆ ಏನು, ಇವನ್ನೆಲ್ಲ ತಿಳ್ಕೊಳ್ಳುವಂಥ ಅಗತ್ಯತೆ ಬಹಳ ಇದೆ. ಬಾಹ್ಯೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬ ಪಂಚೇಂದ್ರಿಯಗಳಿಂದ ಬರ್ತಕ್ಕಂಥ ಸುಖ ಒಂದು ಹಂತದವರೆಗೆ ಅಂತ ಹೇಳ್ಬೋದು. ಅದರ ಆಸೆ ಇದೆ ಅಲ್ಲ, ಅದು ಹ್ಯಾಪಿನೆಸ್ ಅಂತ ಹೇಳ್ತೇವೆ. ಇಂಟರ್ನಲ್ ಸಬ್ಸ್ಟಲ್ ಇನ್ಸ್ಪಿರೇಷನ್, ಒಳಗೆ ಸ್ಫುರಿಸ್ತಕ್ಕಂಥ ಒಂದು ಸ್ಥಿತಿ ಅಂತ ಹೇಳ್ತೇವೆ. ಅದನ್ನು ಒಳಗಿಂದ ನಿರ್ಮಾಣವಾಗತಕ್ಕಂಥ ಸ್ಥಿತಿ. ನಾವು ಈ ಸುಖಗಳನ್ನು ದೇಶ, ಕಾಲ, ವ್ಯಕ್ತಿಗೆ ಆಧಾರವಾಗಿ ಇರ್ತೇವೆ. ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋದು ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಸುಖ ಆಗಿರುವುದಿಲ್ಲ. ಹೊರದೇಶದಲ್ಲಿ ಹೋದ್ರೆ ಅಲ್ಲಿ ಬ್ರೆಡ್ ತಿನ್ನೋದು, ಬಟರ್ ತಿನ್ನೋದೇ ಸುಖ. ಭಾರತಕ್ಕೆ ಬಂದರೆ ಗಂಜಿ ಊಟ ಮಾಡೋದು ಸುಖ, ದೇಶಾದ್ಯಂತ ಸುಖ. ಮೊನ್ನೆ ನಮಗೆ ಡಿಸೆಂಬರ್ನಲ್ಲಿ ತುಂಬ ಚಳಿ ಇತ್ತು. ಆಗ ಬಿಸಿನೀರು ಬೇಕು ಅಂತ ಆಗ್ತದೆ ಸ್ನಾನಕ್ಕೆ. ಏಪ್ರಿಲ್ ಮೇಲಿ ಕೊಟ್ಟರು ಬೇಡ, ಮೈ ಉರಿ ಬರ್ತದೆ. ಕಾಲಾದಂತ ಸುಖ. ಇಂಥ ಪುಣ್ಯ ಕಾರ್ಯಕ್ರಮಕ್ಕೆ ಬರುವಾಗ ಕಾರ್ಯಕ್ರಮ ಸಂಯೋಜಕರಾದ ನಮ್ಮ HR ನಾಯ್ಕರ ಇಡೀ ತಂಡ ದೇವರಿಗೆ ಪ್ರಾರ್ಥನೆ ಮಾಡ್ತದೆ, ಮಳೆ ಬರಬಾರ್ದು ಅಂತ. ನಿನ್ನೆ ಉದಾಹರಣೆಗೆ ನಮ್ಮ ಮೆರವಣಿಗೆ ಬರ್ತಾ ಇತ್ತು, ಎಲ್ಲರೂ ದೇವರಿಗೆ ಕೈ ಮುಗಿಯೋದು. ಸಡನ್ ಆಗಿ ಮಳೆ ಬಂದ್ರೆ ದೇವರಿಗೆ ಶಾಪ ಹಾಕೋದಲ್ವಾ. ಅಲ್ಲಿ ರೈತನಾದ ನಾನು ದೇವರಿಗೆ ನಮಸ್ಕಾರ ಮಾಡ್ತೇನೆ, ಒಳ್ಳೇದಾಯ್ತು ಮಳೆ ಬಂದು, ಅದು ವ್ಯಕ್ತಿಯ ಆದಷ್ಟು ಸುಖ. ಆದ ಕಾರಣ ಸುಖಸ್ಯ ಮೂಲಂ ಧರ್ಮ ಅಂತ ಹೇಳಿ, ಯಾರು ಧರ್ಮವನ್ನು ಅನುಸರಿಸ್ತಾರ ಅವರಿಗೆ ಸುಖ ಖಂಡಿತ ಸಿಗ್ತದೆ ಅಂತೆ ಶಾಸ್ತ್ರ ಜಿಜ್ಞಾಸೆ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ, ಎಲ್ಲ ಜಿಜ್ಞಾಸೆ ಮಾಡಿ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ, ಅನೇಕ ಲಯಯೋಗ, ಕ್ರಿಯಾಯೋಗ, ಅನೇಕ ಯೋಗದ ಬಗ್ಗೆ ವಿಶ್ಲೇಷಣೆ ಕೊಡ್ತಾನೆ. ಅಲ್ಲಿ ಮುಖ್ಯವಾಗಿ ಪ್ರಾಧಾನ್ಯವಾಗಿ ಹೇಳ್ತಾನೆ, ನೀನು ಯೋಗಿ ಆಗು ಅರ್ಜುನ ಅಂತ. ನೀನು ಯೋಗಿ ಆಗುಂತ. ಈಗ ನಿಮಗೆ ಯೋಗ ಗೊತ್ತಿದೆ ಅಂತ ಕೇಳಿದ್ರೆ ಹ್ಞೂ ಸ್ವಾಮಿ ಗೊತ್ತಿದೆ ಅಂತ ಹೇಳ್ತಾರೆ. ಯೋಗ ಅಂದರೆ ತಲೆ ಕೆಳಗೆ ಮಾಡೋದು, ಕಾಲ ಮೇಲೆ ಮಾಡೋದು, ಕೈಕಾಲಲ್ಲ ಅಷ್ಟದಲ್ಲ. ಅದನ್ನು ನಾವು ಫಿಸಿಕಲ್ ಎಕ್ಸಸೈಸ್ ಅಂತೇವೆ. ಆತ್ಮ ಮತ್ತೆ ಪರಮಾತ್ಮನ್ನು ಜೋಡಿಸ್ತಕ್ಕಂಥ ಒಂದು ಯುನೈಟಿಂಗ್ ಬ್ರಿಡ್ಜ್ ಉಂಟಲ್ಲ, ಅದನ್ನು ಯೋಗ ಅಂತ ಹೇಳ್ತೇವೆ. ಆತ್ಮ ಮತ್ತೆ ಪರಮಾತ್ಮನ್ನು ಸೇರಿಸ್ತಕ್ಕಂಥ ಕ್ರಿಯೆ. ಅದು ಹಿಂಗೆ ಸ್ವಾಮಿ ಸೇರಿಸೋದು. ಎಲ್ಲಿದ್ದಾನೆ ಆ ಪರಮಾತ್ಮ, ಎಲ್ಲಿದ್ದಾನೆ ಆತ್ಮ, ಇಬ್ಬರು ಕಾಣುವುದಿಲ್ಲ. ಅನುಭವಕ್ಕೆ ಬರ್ತದೆ. ಕರೆಂಟ್ ಕಾಣ್ತದ, ಕಾಣುವುದಿಲ್ಲ ಅಂತ ಕರೆಂಟ್ ಇಲ್ಲ ಅಂತ ಹೇಳಿ ನೋಡಿ, ಕರೆಂಟ್ ಅಲ್ವಾ. ಒಂದೊಂದಿಗೆ ನಿಮ್ಮ ಹಾಲನ್ನು ಕಂಡಾಗ ಅದರಲ್ಲಿ
ಬಿಸಿ ಮಾಡಿದಾಗ ಹೆಪ್ಪು ಹಾಕಿದಾಗ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಸಿಕ್ತಂತೆ ಗೊತ್ತಿದೆ, ಪ್ರಕ್ರಿಯೆಗೆ ಒಳಪಡಿಸಬೇಕು. ಒಂದು ಕಬ್ಬಿನ ಗಿಡವನ್ನು ನೋಡಿದ್ರೆ ಅಲ್ಲಿ ಬೆಲ್ಲ, ಸಕ್ಕರೆ ಉಂಟಂತೆ ಗೊತ್ತಿದೆ, ಇಲ್ಲ, ಪ್ರಕ್ರಿಯೆಗೆ ಒಳಪಡಿಸಬೇಕು. ಹಾಗೆ ನಮ್ಮ ಮನಸ್ಸನ್ನ, ಬುದ್ಧಿಯನ್ನ ಒಂದು ಪ್ರಕ್ರಿಯೆಗೆ ಒಳಪಡಿಸಬೇಕು. ಆ ಪ್ರಕ್ರಿಯೆಗೆ ಒಳಪಡಿಸಿದಾಗ ಹೀಗೆ ಹಾಲನ್ನು ಕಾಸಿ ಅದಕ್ಕೆ ಹೆಪ್ಪು ಹಾಕಿದಾಗ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಎಲ್ಲವಂತ ಅದೇ ಥರ ನಮ್ಮಲ್ಲಿ ಮುದುಗಿದಂಥ ವಸ್ತುಗಳು ಸಮುದ್ರ ಮಟ್ಟದಲ್ಲಿ ಹೇಗೆ ಹೊರಗೆ ಬಂತು ನೋಡಿ. ಅದೆಲ್ಲ ಬೇರೆ ಬೇರೆ ಐರಾವತ ಇರ್ಬೋದು, ಕಾಮಧೇನು ಇರ್ಬೋದು, ಕಲ್ಪವೃಕ್ಷ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಚಕ್ರ ಎಲ್ಲವೂ ಹೊರಗೆ ಬಂತು ನೋಡಿ. ಅದೇ ಥರ ನಮ್ಮಲ್ಲಿ ಹುದುಗಿದಂಥ ಅದ್ಭುತವಾದ ವಸ್ತುಗಳು ಹೊರಗೆ ಬರ್ತದೆ. ಅದನ್ನು ಕ್ರಿಯೆಗೆ ಒಳಪಡಿಸ್ತೇವೆ. ಆ ಕ್ರಿಯೆ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ. ನಾವು ರಾಜಯೋಗದ ಬಗ್ಗೆ ವಿಶ್ಲೇಷಣೆ ಮಾಡುವುದಾದರೆ ಅದನ್ನು ಒಂದು 8 ಅಂಗದಲ್ಲಿ ವಿಶ್ಲೇಷಿಸಿದ್ದಾರೆ ಪತಂಜಲಿ ಮಹರ್ಷಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳ್ತೀವಿ. ಅಹಿಂಸೆ, ಸತ್ಯ, ಆಸ್ತಿಯ, ಅಪರಿಗ್ರಹ, ಬ್ರಹ್ಮಚರ್ಯ ಯಮ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಾಣಿದಾನ ಅಂತ ಹೇಳಿದೆ. ಯಮ ನಿಯಮಗಳು ನಮ್ಮ ಆಧ್ಯಾತ್ಮ ಸಾಧನೆಗೆ ಒಂದು ಬೇಲಿ ಇದ್ದಾಗೆ. ಆಮೇಲೆ ನಾವು ಒಂದು ಸರಿಯಾದ ಯೋಗ ಅಂದರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ ಪತಂಜಲಿ. ಇನ್ನೊಂದು ಕಡೆಯಲ್ಲಿ ಹೇಳ್ತೇನೆ ಚಿತ್ತ ವೃತ್ತಿ ನಿರೋಧಂ ಯೋಗ ಅಂತೇಳಿ, ಚಿತ್ತ ವೃತ್ತಿಗಳ ನಿರೋಧವೇ ಯೋಗ ಅಂತ ಹೇಳ್ತೇನೆ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮಾಡಬೇಕು. ಒಂದು ವಸ್ತುವಿನ ಮೇಲೆ ಧಾರಣ ಮಾಡಬೇಕು. ನಿಮಗೆ ಮನಸ್ಸು ಸ್ಥಿರ ಬರಬೇಕಾದ್ರೆ ಆ ಧಾರಣ ಅನುಚಾನವಾಗಿ ತೈಲಧಾರೆಯಂತೆ ಹರಿದಾಗ ಈ ಸಂದರ್ಭದಲ್ಲಿ ದೇವಗಿರಿ ಭಾಗದ ನಾಮಧಾರಿ ಮುಖಂಡರಾದ ಎಸ್.ಟಿ. ನಾಯ್ಕ್, ಪಿ.ಆರ್. ನಾಯ್ಕ್, ಸಚಿನ್ ನಾಯ್ಕ್, ಸುದೀಶ್ ನಾಯ್ಕ್, ರಾಜು ನಾಯ್ಕ್, ಮಹೇಶ್ ನಾಯ್ಕ್, ಎಂ.ಡಿ. ನಾಯ್ಕ್, ಶಂಕರ್ ನಾಯ್ಕ್, ಜಾನು ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.